ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಬಸವಣ್ಣ 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 ಎಂದು ನೆನೆಯದಲ್ಲದೆ ಎಣಗೆ ಭಕ್ತಿವಿಲ್ಲ ಕಾಣ ಕಲಿದೇವರ ದೇವ. ಮಹಾಮಾನವತಾವಾದಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಪಾವನ ಭೂಮಿಯಾದ ಬಸವ ಕಲ್ಯಾಣದಲ್ಲಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಕುರಾನ್ ಪ್ರವಚನದಲ್ಲಿ ಪಾಲ್ಗೊಂಡಿರುವ नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन करें एक बेहतर कल की शुरुआत आज से। स्काई सनशाइन स्कूल स्टेप टुवर्ड्स बेटर फ्यूचर नोबल पब्लिक स्कूल। ಈ ದೇಶದಲ್ಲಿ ಹಲವಾರು ಧರ್ಮಗಳುಂಟು. ಹಲವಾರು ಧರ್ಮಗಳಿದ್ರೂ ಕೂಡ ಅತ್ಯಂತ ಶಾಂತಿ ಸಮಾಧಾನದಿಂದ ಜೀವನ ಸಾಗಿಸ್ತಕ್ಕಂಥ ಒಂದು ದೇಶ ಜಗತ್ತಿನಲ್ಲಿ ಯಾವುದಾದರೆ ಅದು ಭಾರತ ದೇಶ ಮತ್ತು ಭಾರತ ದೇಶ. ಈ ಭಾರತ ದೇಶದಲ್ಲಿರ್ತಕ್ಕಂಥ ಹಲವಾರು ಮಹಾತ್ಮರು ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯ ಪರ್ವತದವರೆಗೆ ಸಾಧು ಸಂತರು ಫಕೀರರು ಸಾಕಷ್ಟು ಒಬ್ಬರೇ ಇಬ್ಬರೇ ಲಕ್ಷ ಗಂಟಲೆ ಈ ದೇಶವನ್ನು ಸಮಾನತೆಯಿಂದ ಜನರಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥ ದೇಶ ಭಾರತ ದೇಶ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮ, ಒಬ್ಬ ಪ್ರವಾದಿ ಯಾರಿದ್ರೆ ಅವರೇ ವಿಶ್ವಗುರು ಬಸವಣ್ಣವರು. ವಿಶ್ವಗುರು ಬಸವಣ್ಣವರು ಹೇಳ್ತಿದ್ದಾರೆ, ನೀನು ಜಾತಿ ಭೇದಗಳನ್ನು ಮಾಡಲಾರ್ದೆ ಯಾರು ಆಚಾರವಂತರಾಗಿರ್ತಾರೆ, ಯಾರು ನೀತಿವಂತರಾಗಿರ್ತಾರೆ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿರ್ತಕ್ಕಂಥ ನಾಡು ಯಾವುದಾದರೆ ಅದು ಬಸವ ಕಲ್ಯಾಣ. 9ನೇ ವಾರ್ಷಿಕ ಸಾರ್ವಜನಿಕ ಕುರಾನ್ ಪ್ರವಚನ ಡಿಸೆಂಬರ್ 13, 14 ಹಾಗೂ 15ನೇ ತಾರೀಕಿನಂದು ಬಸವ ಕಲ್ಯಾಣದ ಸಭಾಭವನದಲ್ಲಿ ರಾಜ್ಯದ ಪ್ರಸಿದ್ಧ ಪ್ರವಚನಕಾರರಾದ ಜನಾಬ್ ಮೊಹಮ್ಮದ್ ಕುಯಿ ಅವರಿಂದ ಪ್ರವಚನ ನಡೆಯಲಿದೆ. ಆತ್ಮೀಯರೇ, ತಾವು ಬನ್ನಿ, ತಮ್ಮವರನ್ನ ಕರೆತನ್ನಿ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಸವ ಕಲ್ಯಾಣದಲ್ಲಿ ನಮ್ಮ ಮಾಡಲಿಕ್ಕೆ ಮಂಗಳೂರಿನಿಂದ ಕರೆಸಿ ಒಳ್ಳೆಯ ಪ್ರವಚನ ಮಾಡಿಸ್ತಿದ್ದಾರೆ. ಅದಕ್ಕಾಗಿ ಒಂದು ಮಾತು ನೀವೆಲ್ಲರೂ ನೆನಪಿಡಬೇಕು. ಹೇಳ್ತಾನೆ ಅಲ್ಲಮ ಪ್ರಭುದೇವರು, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ ಅಂತ ಹೇಳ್ತಾರೆ. ನಿನ್ನದೆಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯ ರತ್ನವನ್ನು ಕೆಡಗೊಡದೆ ಅಲಂಕರಿಸಿದರೆ ಜಗತ್ತಿನಲ್ಲಿ ನೀನೇ ಶ್ರೀಮಂತ ಅಂತ ಹೇಳ್ತಿದ್ದಾರೆ. ಶ್ರೀಮಂತ ಯಾರಿಗಂತಾರೆ ಅಂದರೆ ನೀವು ತಿಳ್ಕೊಂಡಿರ್ಬೋದು. ಯಾವ ಅಂಗ್ಲೇದ ಅವ ಶ್ರೀಮಂತ ಅಲ್ಲ, ಯಾವನ ಹತ್ತಿರ ಜ್ಞಾನ ಸಂಪತ್ತದ, ಯಾವನ ಹತ್ತಿರ ಪ್ರೀತಿ ಪ್ರೇಮದ, ಯಾವನ ಹತ್ತಿರ ಭಕ್ತಿ ಅದ, ಅವ ಮಾತ್ರ ಜಗತ್ತಿನಲ್ಲಿ ಶ್ರೀಮಂತ ಅಂತ ಹೇಳಿ ನಮ್ಮ ಶರಣರು ಹೇಳ್ತಿದ್ದಾರೆ. ಅದಕ್ಕಾಗಿ ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತುಗಳನ್ನು ಮುಗಿಸ್ತಿದ್ದೇನೆ. ಒಬ್ಬ ಶ್ರೀಮಂತಿದ್ದ, ಅವ ಬಸವ ಕಲ್ಯಾಣದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದ, ಆರಾಮವಾಗಿದ್ದ. ಕೆಲವೊಂದು ದಿವಸ ಹೋದ ಮೇಲೆ ಅವ ವಿಚಾರ ಮಾಡ್ತಾನೆ. ಏನು ವಿಚಾರ ಮಾಡ್ತಾನೆ ಅಂದರೆ, ಇಲ್ಲ ಇಲ್ಲಿಗಿಂದನೂ ಏನು ಕೇಳಿದಾಗ ಅಲ್ಲಿನೂ ಅವ ಸಮಾಧಾನ ಸಿಗಲಿಲ್ಲ. ಅವ ತಿರುಗಂತಿನ ಇಲ್ಲ ಬೆಂಗಳೂರಿಗೆ ಹೋಗ್ಬೇಕಂತಿದ್ದಾನೆ. ಬೆಂಗಳೂರಿಗೆ ಹೋಗಿ ಅಲ್ಲೊಂದು ಮನೆ ಕಟ್ಟಿದ, ಅಲ್ಲಿನೂ ಅವನಿಗೆ ಸಮಾಧಾನ ಸಿಗಲಿಲ್ಲ. ನಂತರ ಅಂತಿದ್ದಾನೆ ಬೆಂಗಳೂರು ಬೇಡ, ತಿರುಗಿ ದಿಲ್ಲಿಗೆ ಹೋಗ್ಬೇಕಂತ ಹೇಳಿ ದಿಲ್ಲಿಗೆ ಹೋದ. ದಿಲ್ಲಿಗೆ ಹೋಗಿ ಒಂದು ಅದ್ಭುತವಾದಂಥ ಏನು ಕೇಳಿದಾಗ ನೂರಾರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದ. ಅಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹೆಂಡತಿ ಮಕ್ಕಳು ಎಲ್ಲರೂ ಆರಾಮವಾಗಿ ಹೇಳಿದ್ರು. ಉಳಿದಾಗ ಅವ ಶ್ರೀಮಂತ ಹತ್ತಿದ್ದಾನೆ, ಇಲ್ಲಿನೂ ಕೂಡ ನನಗೆ ಆರಾಮಿಲ್ಲ, ತಿರುಗಿ ಏನು ಮಾಡಬೇಕಂದ್ರೆ ಬಸವ ಕಲ್ಯಾಣ ಮಕ್ಕಳು ಅಂತಿದ್ದಾರೆ, ನೀ ಎಲ್ಲಿಗಾದರೂ ಹೋಗಿ ನಾವು ಇಲ್ಲಿ ಮಾತ್ರ ಆರಾಮವಾಗಿದ್ದೀವಿ, ನಾವು ಇರ್ತೀವಿ ಅಂತ ಹೇಳಿದಾಗ
ಅವ ತಿರುಗಿ ಬಂದ ಬಸವ ಕಲ್ಯಾಣಕ್ಕೆ ಬಂದು ತನ್ನ ಏನು ಐಷಾರಾಮವಾಗಿರ್ತಕ್ಕಂಥ ಬಿಲ್ಡಿಂಗ್ ಬಂದು ಉಳಿದ ಕೂಡಲೇ ರಾತ್ರಿ ಏನು 1 ಗಂಟೆ ಆಗಿತ್ತು. 1 ಗಂಟೆ ಸುಮಾರು ಏನಾಗ್ತದೆ ಅಂದರೆ ಬಂದು ಬಾಗಿಲು ಬಡಿತಿದ್ದಾರೆ. ಬಾಗಿಲವನ್ನು ಬಡಿದಾಗ ಅವ್ನು ಶ್ರೀಮಂತ ಎತ್ತಿದ, ನನ್ನ ಜೊತೆ ಯಾರೂ ಬಂದಿಲ್ಲ, ಎಲ್ಲರೂ ಏನು ದಿಲ್ಲಿಯಲ್ಲಿದ್ದಾರೆ, ಆದರೆ ಈ ಮಧ್ಯರಾತ್ರಿ 1 ಗಂಟೆಗೆ ಯಾರು ಬಂದಿರಬಹುದು ಅಂಥೇಳಿ ಬಾಗಿಲು ತೆಗಿತಾ ನಿಂತಿದ್ದಾನೆ. ಮುಗಿತೇನಂದು ಕೊನೆ ಕಾಲ ಬಂತಂಥೇಳಿ ಎದೆ ಹೊಡೆದಾಗ ಆವಾಗ ಯಮ ಹೇಳ್ತಿದ್ದಾನೆ, ನೀನು ರೆಡಿ ಆಗು ಅಂತ ಹೇಳ್ತಿದ್ದಾನೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಯಾರು ಶ್ರೀಮಂತ ಏನು ಹೇಳ್ತಾನೆ ಅಂದರೆ, ನೋಡಿ ನಮ್ಮ ಭಾರತೀಯ ಸಂಸ್ಕೃತಿ ಏನದ ಅಂದರೆ ಯಾವುದೇ ವ್ಯಕ್ತಿ ಬರಲಿ, ಯಾವುದೇ ಧರ್ಮದವರು ಬರಲಿ, ಅವರು ಸ್ವಾಗತ ಮಾಡೋದು ನಮ್ಮ ಧರ್ಮದ. ಅದಕ್ಕಾಗಿ ನೀನು ಯಮ ಇದ್ದಿರ್ಬೋದು, ನೀನು ಸ್ವಾಗತ ಮಾಡಿ ಸ್ವಲ್ಪ ಒಳಗೆ ಕೂಡಿಸ್ತೀವಿ. ಒಳಗೆ ಬಂದು ಏನು ಮಾಡಂದರೆ ಸ್ವಲ್ಪ ಒಂದು ಲೋಟ ಚಹಾ ಕುಡಿದು ಆರಾಮವಾಗಿ ನೀನು ಹೋಗ್ಬೇಕಂದಾಗ ಮೇಲೆ ಕುಳಿತಾಗ ಯಮಗೆ ಆಶ್ಚರ್ಯ ಆಗ್ತದೆ. ನನ್ನ ಜೀವನದಲ್ಲಿ ಒಂದು ಸಲ ಇಂಥ ಭವ್ಯವಾಗಿರ್ತಕ್ಕಂಥ ಸೋಫಾ ಸೆಟ್ ಮೇಲೆ ಕುಳಿತಿಲ್ಲ, ಯಾವಾಗಲೂ ಕೋಣಿನ ಮೇಲೆ ಕುಳಿತು ಸಾಕಾಗಿತ್ತು. ಇದು ಭಾಳ ಸುಂದರವಾಗಿರ್ತಕ್ಕಂಥ ಸೋಫಾ ಸೆಟ್ ಅದ ಅಂತ ಹೇಳಿ ಕುಳಿತಾಗ ಚಹಾ ಮಾಡ್ಕೊಂಡು ಬರ್ತಾನೆ ಅಂತನಲ್ಲ. ಆವಾಗ ಚಹಾ ಮಾಡ್ಲಿಕ್ಕೆ ಹೋದ ಸಾಹುಕಾರ. ಚಹಾ ಮಾಡ್ಲಿಕ್ಕೆ ಹೋದಾಗ 1 ಲೀಟರ್ 2 ಲೀಟರ್ ಹಾಲು ತೊಗೊಳ್ಲಿಕ್ಕೆ ಯಮ ನೋಡ್ರಿ, ಯಮ ಎಷ್ಟು ಲೀಟರ್ ಕುಡಿತಾನೆ, 5-6 ಲೀಟರ್ ಚಹಾ ಕುಡಿತಿರ್ಬೇಕಂತ ಹೇಳಿ ಚಹಾ ರೆಡಿ ಮಾಡಿದೆ. ಎಲ್ಲ ರೆಡಿ ಮಾಡಿ ಅದರೊಳಗೆ ಪುಡಿ ಮಾಡಿ ಅದರೊಳಗೆ ಹಾಕಿ ಚಹಾ ಮಾಡಿ ಕೊಟ್ಟ ಕೂಡಲೇ ಯಮ 5 ಲೀಟರ್ ಹಾಲು ಕುಡಿದಾಗ ಆನಂದವಾಗಿ ನಿದ್ದೆ ಹತ್ತಿಬಿಡ್ತಿ. ಆನಂದವಾಗಿ ನಿದ್ದೆ ಹತ್ತಿದಾಗ ಆವಾಗ ಸಾಹುಕಾರ ಏನು ಮಾಡ್ತಾನೆ, ಇವನ ಕೈಯಲ್ಲಿ ಏನಾರು ಇದ್ದಿರ್ಬೋದು ಅಂದಾಗ ಅವನ ಕೈಯಲ್ಲಿ ಒಂದು ಪೇಪರ್ ಇತ್ತು. ಪೇಪರ್ ಅಂದರೆ ಯಾರ್ಯಾರಿಗೆ ಒಯ್ಯಬೇಕು ಅನ್ನೋದು ಲಿಸ್ಟ್ ಇತ್ತು. ಯಾವ ರೀತಿ ನೀವು ಮಾತಾಡ್ಬೇಕಂತೇಳಿ ಮಾಡಿರಲ್ಲ ಆ ರೀತಿ ಒಂದು ಲಿಸ್ಟ್ ಇತ್ತು. ಲಿಸ್ಟದಲ್ಲಿ ಸಾಹುಕಾರ ಹೆಸರೇ ಮೇಲಿತ್ತು. ಸಾಹುಕಾರ ಹೆಸರು ಮೇಲಿದ್ದಾಗ ಸಾಹುಕಾರ ಅಂತಿದ್ದಾನೆ, ನನ್ನ ಹೆಸರೇ ಮೇಲದ, ಹೆಂಗಂದ್ರೆ ಎಲ್ಲಕ್ಕೂ ಕೆಳಗೆ ಹೆಸರು ಬರಿತಿದ್ದಾನೆ. ಇನ್ನೂ 2-3 ವರ್ಷ ಬಿಟ್ಟು ನನ್ನ ಹೆಸರು ಬರ್ತದೆ ಅಂತೇಳಿ ಕೆಳಗೆ ಬರೆದಾಗ 5-6 ತಾಸು ಆದಮೇಲೆ 5-6 ದಿನ ಆದಮೇಲೆ ಏನು ಮಾಡ್ತಾನೆ, ಯಮ ಹೇಳ್ತಿದ್ದಾನೆ, ಎದ್ದು ನೋಡ್ತಿದ್ದಾನೆ. ನೋಡಿ ಆ ಸಾಹುಕಾರಿಗೆ ನಮಸ್ಕಾರ ಮಾಡ್ತಿದ್ದಾನೆ. ನನ್ನ ಜೀವನದಲ್ಲಿ ಒಂದು ದಿನವೂ ರೆಸ್ಟ್ ಮಾಡಿಲ್ಲ, ಈಗ 5-6-7 ದಿವಸ ರೆಸ್ಟ್ ಮಾಡಿನ ಅಂದರೆ ನೀವು ಧನ್ಯವಾದ ಹೇಳ್ತಿದ್ದೇನೆ. ಆದರೆ ಈ ಲಿಸ್ಟದಲ್ಲಿ ನಿನ್ನ ಹೆಸರು ಮೇಲದ, ಅದಕ್ಕಾಗಿ ಮೇಲಿದ್ದಂತೆ ಹೆಸರು ಬಿಟ್ಟು ಕೆಳಗಿನಿಂದ ಚಾಲು ಮಾಡ್ತಾನಂತಾನೆ. ಕೆಳಗಿನಿಂದ ಒಯ್ತಾನಂತ ಹೇಳ್ತಾನೆ. ಕೆಳಗಿನೇ ಲಿಸ್ಟ್ ಇರ್ತದೆ. ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಕಾಲು ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮರ್ಯಾದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ. ಮರ್ಯಾದೆ ನೀನು ಪೂಜಿಸು ಅಂದ್ರೇನು, ಸಮಾಜ ಸೇವೆ ಮಾಡು ಅಂತ ಹೇಳ್ತಾರೆ. ಅದಕ್ಕಾಗಿ ಜೀವನ ಅನ್ನೋದು 84 ಲಕ್ಷ ಜೀವರಾಶಿಗಳು ತಿರುಗಿ ನಾವು ಎಲ್ಲಿಗೆ ಬಂದೇವೆ ಅಂದರೆ ಮಾನವ ಜನ್ಮಕ್ಕೆ ಬಂದಿದ್ದೇವೆ. ಮಾನವ ಜನ್ಮಕ್ಕೆ ಬಂದ ಮೇಲೆ ನಾವು ಯಾವ ರೀತಿ ನಡಿಬೇಕು, ಏನು ನಡಿಬೇಕು ಅನ್ನೋದು ನಾವೆಲ್ಲರೂ ಕಲ್ತ್ಕೊಳ್ಬೇಕು. ಅದರ ಸಲುವಾಗಿ ಪಾಷಾ ಅವ್ರು ಏನು ಮಾಡ್ತಾರೆ ಅಂದರೆ ಮೇಲಿಂದ ಮೇಲೆ ಫೋನ್ ಮಾಡಿದ್ರು, ಅಪ್ಪಾಜಿ ನೀವು ಬರಲೇಬೇಕಂತೇಳಿ ಭಾಳ ಒತ್ತಾಯ ಮಾಡಿದರು. ನಿಜವಾಗಿ ಇಷ್ಟು ಜನ ನೀವು ಸೇರಿರಲ್ಲ, ಭಾಳ ಜನ ಸೇರಿರ್ತಕ್ಕಂಥ ವ್ಯಕ್ತಿಯಲ್ಲಿ ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾನೆಂದರೆ 4 ಮಾತುಗಳು ಹೇಳ್ತಾನೆ. ನಿಮಗೆ 4 ಮಾತುಗಳು ಲಕ್ಷದಲ್ಲಿ ಇಡ್ರಿ. 2 ಮಾತು ಮರಿಬೇಕು, 2 ಮಾತು ಏನು ಕೇಳಿದಾಗ ನೆನಪಿಡಬೇಕು. 2 ಮಾತು ಯಾವುದೇ ನೆನಪಿಡಬೇಕಂದ್ರೆ, ಒಂದು ದಿನ ನಾ ಗ್ಯಾರಂಟಿ ಸಾಯ್ತೇನೆ ಅನ್ನೋದು ನೆನಪಿಡಬೇಕು. ಏನು ಇಡಬೇಕು ನೆನಪು ಗ್ಯಾರಂಟಿ, ಒಂದು ದಿನ ನಾನು ಸಾಯ್ತೇನೆ ಅನ್ನೋದು ನೆನಪಿಡ್ರಿ. ಇನ್ನೊಂದು ಮಾತು ಏನಂದರೆ, ದೇವರಿದ್ದಾನೆ ಏನಾದರೂ ವೈರಿಗಳಿದ್ರೆ, ನಿಮ್ಮ ಜೀವನದಲ್ಲಿ ಯಾರಾದರೂ ವೈರಿಗಳಿದ್ರೆ ವೈರಿಗಳನ್ನು ಬರಿಬೇಕು. ಇನ್ನೊಂದು ಯಾವುದು ಮರಿಬೇಕಂದ್ರೆ, ಏನಾದರೂ ಕೊಡ್ತಿಲ್ಲ, ದಾನ ಧರ್ಮ ಏನಾದರೂ ಕೊಟ್ಟಿರ್ತಲ್ಲ, ಕೊಟ್ಟದ್ದನ್ನು ಮರಿಬೇಕು. 2 ಮಾತು ಮರಿರಿ, 2 ಮಾತು ನೆನಪಿಡ್ರಿ. ಜಗತ್ತಿನಲ್ಲಿ ನಿಮ್ಮಂಥ ಶ್ರೇಷ್ಠ ಶರಣರಾಗಲಿ, ನಿಮ್ಮಂಥ ಶ್ರೇಷ್ಠ ಏನು ಕೇಳಿದಾಗ ವ್ಯಕ್ತಿ ಆಗಲಿ ಜಗತ್ತಿನ ಯಾರೂ ಇರೋಂಗಿಲ್ಲ. ಅದಕ್ಕಾಗಿ ಭಾಳ ಸಂತೋಷ ಆಗ್ತದೆ ಈ ಒಳ್ಳೆಯ ಕಾರ್ಯಕ್ರಮದ. ಈ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಆ ವಿಶ್ವಗುರು ಬಸವಣ್ಣವರ ಆಶೀರ್ವಾದ ಆಗಲಿ ಅಂತೇಳಿ ಹಾರೈಸಿ, ಮತ್ತು ಸಾಕಷ್ಟು ಗಣ್ಯ ವ್ಯಕ್ತಿ ಅಂದಾಗ ನೀವು ಹೀಗೆ ಬರ್ರಿ ಅಂದಾಗ ಅವರು ಕೂಡ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಆ ವಿಶ್ವಗುರು ಬಸವಣ್ಣವರ ಆಶೀರ್ವಾದ ಮಾಡಲಿ ಅಂತ ಹಾರೈಸಿ ನಾನು 2 ಮಾತು ಮುಗಿಸ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.